ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರ್ಯ ಮೇಲೆ ಅಟ್ಯಾಕ್ ಆಯಿತು. ಜಾನಕಿ ಅಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಆಗಿದ್ದೇನಪ್ಪ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆಲ್ರೆಡಿ ರೌಡಿಗಳು ದೇವಸ್ಥಾನಕ್ಕೆ ಬಂದಿದ್ದಾರೆ. ರಾಮಾಚಾರಿ ಮತ್ತೆ ಕೃಷ್ಣ ಇಬ್ರಿಗೋಸ್ಕರ ವೇಟ್ ಮಾಡ್ತಿದ್ರು. ಆಲ್ರೆಡಿ ಕೇಕೆ ರೌಡಿಗಳನ್ನ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ. ಏನಪ್ಪಾ ಇದು ಅಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿಗೆ ಬಂದಿದಾರಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ರೆ ಈ ಕಡೆ ರಾಮಾಚಾರಿ ಕೇಕೆನ ಗಮನಿಸ್ತಾರೆ. ಇವನೇನು ಮುಚ್ಚಿರ್ತದಾನೆ ಅಂತ ಅನ್ನಿಸ್ತಿದ್ಯಲ್ಲ ಅಂತ ಅನ್ಕೋತಾರೆ. ನಂತರ ಎಲ್ಲರೂ ಕೂಡ ದೇವಸ್ಥಾನದಿಂದ ಇರೋ ಜಾಗದ ಆಶ್ರಿತ ಮನೆ ಕಡೆ ಹೋಗ್ತಿದ್ದಾರೆ. ದೇವ್ರ ದರ್ಶನನ ಮಾಡ್ಕೊಂಡಿದ್ದ ನಂತರ ಈ ಕಡೆ ಕೇಕೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರ್ದು, ಇವರು ಮತ್ತೆ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಇವರು ತುಂಬಾನೇ ಡೇಂಜರಸ್ ಇದ್ದಾರೆ, ಇವ್ರನ್ನ ಯಾರು ಕಳ್ಸಿರ್ಬೋದು ಅಂತ ಆಲೋಚನೆ ಮಾಡ್ತಾರೆ. ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾನ್ಯತಾ ಮತ್ತು ACPನೇ ಕಳ್ಸಿರೋದು ಈ ರೌಡಿಗಳನ್ನ ಅಂತ. ಆದರೆ ಯಾವುದೇ ಕಾರಣಕ್ಕೂ ಇವರಿಂದ ರಾಮಾಚಾರಿ ಅಣ್ಣಂಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾನು ಕಾಪಾಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅಂತ ಕೇಕೆ ಅನ್ಕೋತಾನೆ. ನಂತರ ಕತ್ತಲಾಗತ್ತೆ. ಈ ಕಡೆ ರಾಮಾಚಾರಿಗೆ ಡೌಟ್ ಬಂದಿದೆ. ಆದರೂ ಕೂಡ ಕೃಷ್ಣನ ಯಾವುದೇ ಮಾತು ಕೇಳಿಲ್ಲ. ಕೃಷ್ಣ ಕೂಡ ರಾಮಾಚಾರಿಗೆ ಏನೂ ಹೇಳಿಲ್ಲ ಕೂಡ, ಬಿಕಾಸ್ ಟೆನ್ಷನ್ ಆಗ್ತಾರೆ ಅಂತ. ನಂತರ ರಾತ್ರಿ ಈ ಕಡೆ ನಿದ್ರೆ ಬರ್ದೆ ದೀಪು ಕೂಡ ಹೊರಗಡೆ ಬರ್ತಿದ್ದಾಳೆ. ಏನಪ್ಪಾ ಇದು ಚಾರು ಮತ್ತೆ ಮಾವನ ನಡುವೆ ಇಬ್ರನ್ನ ಕೂಡ ದೂರ ಮಾಡಬೇಕು ಅಂತ ಅನ್ಕೊಂಡ್ ಬಂದ್ರೆ ಚಾರು ನನ್ನ ಹತ್ರ ಸುಳಿಯೋಕೆ ಬಿಡ್ತಿಲ್ವಲ್ಲ, ಇದ್ರಲ್ಲಿ ನಿದ್ರೆ ಕೂಡ ಬರ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಹೊರಗಡೆ ಬಂದ್ರೆ ಕೃಷ್ಣ ಮಾತಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಿದ್ದಾಳೆ. ಏನಪ್ಪಾ ಇದು ಇವನ್ಗೇನು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾನೆ, ಇವನ್ಗೇನು ಕೂಡ ನೆನಪಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಇವನು ಯಾರ್ದೋ ಜೊತೆ ಮಾತಾಡ್ತಿದ್ದಾನೆ ಏನು ಅಂತ ಹೋಗಿ ಕೇಳ. ಬೇಡ ಇವನು ಮುಂಗೋಪೆ, ಸುಮ್ಮನೆ ವಿನಾಕಾರಣ ರೇಗ್ಬಿಡ್ತಾನೆ. ಚಾರು ಹೇಳ್ದಾಗೆ ಬೇಕಿದ್ರೆ ಕೈ ಮೇಲೆ ಕೈ ಮಾಡಿದ್ರು ಮಾಡ್ದ, ಬೇಡ ನನ್ಗೆ ಯಾಕಪ್ಪ ಸಹವಾಸ ಅಂತ ಅನ್ಕೊಂಡಿದ್ದು ಹೋಗ್ತಾಳೆ. ಆದ್ರೂ ಕೂಡ ಒಮ್ಮೆ ಕೃಷ್ಣ ಮಾತಾಡ್ತಿರೋ ದಾಟಿನ ನೋಡಿದೆ. ಯಾವುದೇ ಏನೇ ಆಗ್ಲಿ ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಅನ್ಕೊಂಡು ದೀಪು ಹೋಗ್ತಾಳೆ. ಈ ಕಡೆ ತನ್ನ ಫ್ರೆಂಡ್ ಜೊತೆ ಕೃಷ್ಣ ಮಾತಾಡ್ತಿದ್ದಾರೆ. ನೋಡು, ಖಂಡಿತ ಅವರು ACP ಮತ್ತೆ ಮಾನ್ಯತಾ ಕಡೆಯವರೇ, ಅವರು ಸಾಮಾನ್ಯ ಅಲ್ಲ, ಅಸಾಮಾನ್ಯರಾಗಿದ್ದಾರೆ. ಖಂಡಿತ ಅವರು ಏನು ದೊಡ್ಡ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದಾರೆ. ಖಂಡಿತ ನನ್ನ ಕುಟುಂಬಕ್ಕೆ ಅನಾಹುತ ಮಾಡ್ತಾರೆ ಅನ್ಸುತ್ತೆ. ಅಷ್ಟೆಲ್ಲ ಗಾಡಿ ಟೈರ್ ಪಂಚರ್ ಮಾಡಿದ್ರು ಕೂಡ ಅವರು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇದನ್ನ ಹಾಗೆ ಅಸಡ್ಡೆ ಮಾಡೋ ವಿಷಯನೇ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಡೋ ಮಾತೇ ಇಲ್ಲ ಅಂದಾಗ ಈ ಕಡೆ ನಿದ್ರೆ ಮಾಡಲ್ವ ಬಾಸು ಅಂತ ಕೇಳ್ತಿದ್ದಾರೆ ಅವ್ರ ಶಿಷ್ಯ. ಇಲ್ಲ ನನ್ನ ಕುಟುಂಬನ ಕಾಯ್ಬೇಕಾಗಿದೆ, ನಾನು ಯಾವ ಗಳಿಗೆಲ್ಲ ರೌಡಿಗಳು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ನಾನು ಎಚ್ಚರಿಕೆಯಿಂದಾನೆ ಕಾಯ್ತೀನಿ ನನ್ನ ಕುಟುಂಬನ ಅಂತ ಅನ್ಕೊಂಡಿದ್ದೆ. ಬಾಡಿ ಗಾರ್ಡ್ ಥರ ಕಾಯ್ತಿದ್ದಾರೆ ತನ್ನ ಫ್ಯಾಮಿಲಿನ ಕೃಷ್ಣ. ನಂತರ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ಕಡೆ ಅಣ್ಣ ಎಲ್ಲಿ, ರಾಮಾಚಾರಿ ಅಣ್ಣ ಅಂತ ಕೃಷ್ಣ ಕೇಳ್ತಿದ್ರೆ ಇಲ್ಲೇ ಅವನು ಸಂಧ್ಯಾ ವಂದನೆಗೆ ಇಲ್ಲೇ ಅವನು ಬೆಳ್ಬೆಳ್ಗೆ ಸೂರ್ಯ ನಮಸ್ಕಾರಕ್ಕೆ ಹೋಗಿರ್ತಾನೆ, ಇಲ್ಲೇ ಯಾವುದು ದಂಡೆ ಮೇಲೆ ಕುತ್ಕೊಂಡು ಮಾಡ್ತಿರ್ತಾನೆ ಅಂತ ಕೋದಂಡವರು ಮತ್ತೆ ಮುರಾರಿ ಹೇಳ್ತಾರೆ. ಇಲ್ಲ ನಾನು ಹೋಗಿ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ನಾನೇ ಏನು ಕರ್ಕೊಂಡು ಬರ್ತೀನಿ ಅಂತ ಹೇಳೋದು. ಅವನೇ ಬರ್ತಾನೆ, ಅವನೇನು ಚಿಕ್ಕ ಮಗುನ, ಅವನು ಗೊತ್ತಾಗೋದಿಲ್ವಾ, ನೀನು ಬಾಪ ಅಂತ ಮನೆಯವರೆಲ್ಲ ಕರೀತಿದ್ರು ಕೂಡ. ಇಲ್ಲ ನೀವು ಹೋಗಿರಿ, ನಾನು ಈಗಲೇ ಬರ್ತೀನಿ ಅಣ್ಣನ ಕರ್ಕೊಂಡು ಅಂತ ಹೇಳಿ ಕೃಷ್ಣ ರಾಮಾಚಾರಿನ ಹುಡುಕ್ತಾ ಬಂದರೆ ಅಲ್ಲಿ ರಾಮಾಚಾರಿ ಸೂರ್ಯ ನಮಸ್ಕಾರ ಮಾಡ್ತಾ ಒಂದು ನದಿಯ ದಡದಲ್ಲಿ ಕುತ್ಕೊಂಡು ಧ್ಯಾನನ ಮಾಡ್ತಿದ್ದಾನೆ. ಅಷ್ಟರಲ್ಲಿ ರೌಡಿಗಳು ಬಂದಿದೆ. ಇವನು ಪೂಜೆ ಮಾಡ್ತಿದ್ದಾನೆ, ಇಷ್ಟೆಲ್ಲ ಧ್ಯಾನ ಮಾಡ್ತಿದ್ದಾನೆ ಅಂದ್ರೆ ಇವನು ರಾಮಾಚಾರ್ಯನೇ ಇರಬೇಕು. ಈಗ ಧ್ಯಾನ ಮಾಡ್ತಿರ್ತಾನೆ, ಖಂಡಿತ ಅವ್ನು ಏನೂ ಕೂಡ ಮಾಡಲ್ಲ. ಈ ಒಂದು ಟೈಮಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವನಿಗೆ ಕೂಡ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ರೌಡಿಗಳು ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ರೆ ತಕ್ಷಣ ತನ್ನ ಮೇಲೆ ಬೀಸ್ತಿದ್ದಾಗ ಈ ಕಡೆ ಸ್ಕಿಡ್ ಆಗಿ ನೀರಿಗೆ ಬಿದ್ದ ತಕ್ಷಣ ರಾಮಾಚಾರಿ ಕಂಡ್ಬಿಡ್ತಾನೆ. ಶಾಕ್ ಆಗ್ತದೆ, ಯಾರಿರ್ಬೋದು ಅಂತ. ಅಷ್ಟರಲ್ಲಿ ಹೋಗ್ರೋ ಅಂತ ಹೇಳಿ ಮತ್ತಷ್ಟು ಜನ ಹೋಗಿ ರಾಮಾಚಾರಿನ ಅಟ್ಯಾಕ್ ಹೋಗ್ತಾರೆ. ನಂತರ ಎಲ್ಲರ ಮೇಲೂ ಕೂಡ ರಾಮಾಚಾರಿ ದಾಳಿ ಮಾಡಿ ಅವ್ರ ಜೊತೆ ಫೈಟ್ ಬ್ಯಾಕ್ ಮಾಡ್ತಿದ್ದಾನೆ. ನಂತರ ಮತ್ತೆ ಈ ಕಡೆ ರೌಡಿಗಳು ದಾಳಿ ಮಾಡೋಕೆ ನೋಡಿದ್ರೆ ಎಲ್ಲ ಜನಗಳು ಕೂಡ ಯಾವುದೋ ರೌಡಿಗಳು ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಬಿಟ್ರೆ ಕೊಂದೇ ಹಾಕ್ಬಿಡ್ತಾರೆ ಅಂತ ಹೇಳಿ ಅವ್ರನ್ನ ಚೀಸ್ ಮಾಡ್ಕೊಂಡು ಹೋದ ತಕ್ಷಣ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನಪ್ಪ ನಿನ್ಗೆ ಏನು, ಅವರೆಲ್ಲ ರೌಡಿಗಳು ಏನು ಮಾಡಿದ್ರು ಅಂದಾಗ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ್ರು ಅನ್ಸುತ್ತೆ. ಅಷ್ಟರಲ್ಲಿ ನೀರಿಂದ ಕೆಳಗಡೆ ನೀರಿಗೆ ಬೀಳಾಗಿ ನನಗೆ ಎಚ್ಚರಿಕೆ ಆಯಿತು, ಅವ್ರು ನನ್ನ ಕೊಲ್ಲೋಗಿ ಬಂದಿದ್ರು ಅಂತ ಅನ್ಸುತ್ತೆ ಅಂತ ರಾಮಾಚಾರಿ ಹೇಳಿದಕ್ಕೆ ಹುಷಾರಾಗಿರಪ್ಪ ಅಂತ ಹೇಳ್ತಾರೆ. ಯಾರಿರ್ಬೋದು ಇವರೆಲ್ಲ, ನನಗೆ ಇವ್ರಿಗೂ ಸಂಬಂಧನೇ ಇಲ್ಲ, ಇವ್ರು ಯಾರು ಅನ್ನೋದು ನನಗೂ ಗೊತ್ತಿಲ್ಲ, ನಾನು ಯಾರು ಅನ್ನೋದು ಇವ್ರಿಗೂ ಗೊತ್ತಿಲ್ಲ. ಆದರೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದಾರೆ ಅಂದರೆ ACP ಮತ್ತು ACP ದೇವ್ ಕಡೆಯವರೇ ಇರ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾನೆ. ಆ ಕಡೆ ರಾಮಾಚಾರಿ ಹುಡುಕ್ತಿದ್ದಾನೆ. ಎಷ್ಟೇ ಹುಡುಕಿದ್ರು ಕೂಡ ಅವನಿಗೆ ಅವ್ರ ಅಣ್ಣ ಕಾಣಿಸ್ತಿಲ್ಲ. ಏನಪ್ಪ ಮಾಡಲಿ, ಅಣ್ಣಂಗೂ ಕೂಡ
ರೌಡಿಗಳು ಬಂದಿದ್ದಾರೆ ಅನ್ನೋ ವಿಷಯ ಹೇಳಲಿಲ್ಲ. ಬಿಕಾಸ್ ಟೆನ್ಷನ್ ಆಗುತ್ತೆ ಅಂತ ನಾನೇ ಏನೋ ಉಪಾಯ ಮಾಡಿ ಅವ್ರ ಗಾಡಿ ಟೈರ್ನ ಕೂಡ ಪಂಚರ್ ಮಾಡಿದೆ. ಆದರೆ ಇವಾಗ ನೋಡಿದ್ರೆ ಅಣ್ಣ ಕಾಣಿಸ್ತಿಲ್ಲ. ರೌಡಿಗಳು ಏನಾದರೂ ಅಟ್ಯಾಕ್ ಮಾಡಿಬಿಟ್ರ ಅಂತ ಅಂದ್ಕೊಂಡಿದ್ದೆ, ಟೆನ್ಷನ್ ಮಾಡ್ಕೊತಿದ್ದಾರೆ. ನಂತರ ಈ ಕಡೆ ಇಷ್ಟೊತ್ತಾದರೂ ಯಾಕೆ ಕೃಷ್ಣ ಕೂಡ ಬರಲಿಲ್ಲ, ರಾಮಾಚಾರಿ ಕೂಡ ಬರಲಿಲ್ಲ. ಕೃಷ್ಣನೇ ಈ ಪೂಜೆಗೆ ಬೇಕಾಗಿರೋದು, ಅವನು ತಡ ಆಗಬಾರ್ದು ಯಾವುದೇ ಕಾರಣಕ್ಕೂ. ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಮುರಾರಿ ಹೋಗ್ತಾರೆ. ನಂತರ ಮುರಾರಿ ಹುಡ್ಕೊಂಡು ಬರ್ತಿದ್ದಾರೆ, ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ರಾಮಾಚಾರಿ. ಕೃಷ್ಣ ಅಷ್ಟರಲ್ಲಿ ತಡ ಆಗ್ತದೆ, ಪೂಜೆಗೆ ಬೇಕಾಗಿರೋದು ಕೃಷ್ಣ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕೋದಂಡವ್ರು ಕೂಡ ಬರ್ತಾರೆ. ಏನಪ್ಪ ನೀನು ಅವ್ರನ್ನ ಹುಡ್ಕೊಂಡು ಹೋದ್ರೆ ನಾನು ನಿನ್ನ ಹುಡ್ಕೊಂಡು ಬರ್ಬೇಕಾಯ್ತಲ್ಲ, ಎಲ್ಲಿ ಕೃಷ್ಣ ಮತ್ತೆ ರಾಮಾಚಾರಿ ಅಂದಾಗ ಇನ್ನೂ ಕೂಡ ಸಿಕ್ತಿಲ್ಲ ಅಂತಿರ್ಬೇಕಾದ್ರೇನೆ ಕೃಷ್ಣ ಕಣ್ಣ ಕಾಣಿಸ್ಕೋತಾರೆ. ಎಲ್ಲಪ್ಪ ಹೋಗಿದ್ಯಾ, ಅಣ್ಣ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ನೀನೇ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಬಾ ಅಂತ ಹೇಳ್ತಿದ್ರೆ, ಇಲ್ಲ ಅಣ್ಣ ಇನ್ನೇನು ಸಿಕ್ಬಿಡ್ತಾನೆ, ಇನ್ನೂ ಕೂಡ ಕಾಣಿಸ್ತಿಲ್ಲ, ಹುಡ್ಕೊಂಡು ಬರ್ತೀವಿ ಅಂದಾಗ ಹೋಗಿ ಹುಡ್ಕೊಂಡು ಬರ್ತೀವಿ, ಇಲ್ಲ ಅವನೇ ಬರ್ತಾನೆ, ಅವನಿಗೆ ಗೊತ್ತಿರುತ್ತೆ, ನೀನು ಸುಮ್ಮನೆ ಬಾ ಅಂತ ಮುರಾರಿ ಮತ್ತು ಕೋದಂಡವ್ರು ಹೇಳ್ತಿದ್ರೆ, ಈ ಕಡೆ ನೀನೇ ಪೂಜೆಗೆ ಬೇಕಾಗಿರೋದು, ನೀನು ಇಲ್ಲದೆ ಪೂಜೆ ಆಗೋದಿಲ್ಲ ನಡಿ ಅಂತಿದ್ದಾರೆ. ಅಷ್ಟರಲ್ಲಿ ರಾಮಾಚಾರಿ ಕಂಡಿದ್ದ ಅಣ್ಣ ಅಲ್ಲಿ ಬರ್ತಿದ್ದಾನೆ, ಅವನ ಜೊತೆ ಏನು ಮಾತಾಡಬೇಕು ಅಂದಾಗ ಸುಮ್ಮನೆ ಬಾ ಅವನು ಕೂಡ ಕರ್ಕೊಂಡು ಬರ್ತೀವಿ, ತಡ ಆಗುತ್ತೆ ಅಂದಾಗ, ಇಲ್ಲ ನಾನು ಒಂದು 2 ನಿಮಿಷ ಅಣ್ಣನ ಜೊತೆ ಮಾತಾಡಿ ಬರ್ತೀನಿ ಅಂದಾಗ, ಸರಿ ಆಯಿತು ಬೇಗ ಬಾ ಅಂತ ಹೇಳಿ ಏನಿದು ಯಾಕೆ ರೀತಿ ಆಡ್ತಿದ್ದಾನೆ ಅಂತ ಕೋದಂಡವ್ರು ಕೂಡ ಅಂದ್ಕೊಂಡು ಮುರಾರಿ ಜೊತೆ ಒಳಗಡೆ ಹೋದರೆ, ಆ ಕಡೆ ಜಾನಕಿ ಅಮ್ಮ ಎಲ್ಲರೂ ಕೂಡ ಖುಷಿಯಿಂದ ಮಾತನಾಡ್ತಿರ್ತಾರೆ. ಈ ಕಡೆ ದೀಪ ಪಾಪ ಯಾಕೆ ಹೀಗಿದ್ದಾಳೆ, ಅವಳಿಗೂ ಮದುವೆ ಮಾಡಿಸ್ಬೇಕು ಅಂತ ವೈಶ್ವಕ ಮತ್ತೆ ಚಾರು ಅನ್ಕೋತಾರೆ ಕೃಷ್ಣನ್ ಕೊಟ್ಟು. ಹಾಗಾಗಿ ಅವರು ಕೂಡ ಇರ್ಬೇಕಿದ್ರೆ ಜಾನಕಿ ಅಮ್ಮನ ಹತ್ರ ಮಾತಾಡ್ತಿದ್ದಾಳೆ ಚಾರು, ನಮ್ಮ ಕೃಷ್ಣನ್ಗೆ ಖಂಡಿತ ಒಳ್ಳೇದಾಗುತ್ತೆ, ಅವ್ನಿಗೊಂದು ಮದುವೆ ಮಾಡಿಸ್ಬಿಟ್ರೆ ಆಯಿತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಲ್ರೆಡಿ ಹುಡುಗಿ ಕೂಡ ರೆಡಿ ಆಗಿದ್ದಾಳೆ ಅಂದಾಗ, ಯಾರಪ್ಪ ಅದು ಹುಡುಗಿ ಅಂತ ದೀಪ ಅಮ್ಮ ಕೇಳಿದಕ್ಕೆ ನಿಮ್ಮದೇ ಮಗಳು ಅಂತ ಹೇಳಿದ ತಕ್ಷಣ ದೀಪು ಮತ್ತೆ ಅವ್ರ ಅಮ್ಮಂಗೆ ಶಾಕ್ ಆಗುತ್ತೆ. ಅಯ್ಯೋ ಅವಳು ಏನೂ ತಮಾಷೆ ಮಾಡ್ತಾಳೆ, ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳ್ತಿದ್ದಾರೆ ಜಾನಕಿ ಅಮ್ಮ. ನಂತರ ಈ ಕಡೆ ಪೂಜೆ ಮಾಡಿಸ್ತಿದ್ದಾಗೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಕೂಡ ಜಾನಕಿ ಅಮ್ಮನ ಹುಡುಕ್ತಿದ್ದಾರೆ ಎಲ್ಲಿ ಹೋದ್ರು ಅಂತ. ಬಿಕಾಸ್ ಒಂದ್ ಕಡೆ ಹತ್ಕೊಂಡು ಕುತ್ಕೊಂಡಿದ್ದಾರೆ ತುಂಬ ಬೇಜಾರು ಮಾಡಿಕೊಂಡು, ಯಾಕತ್ತಮ್ಮ ಏನಾಯ್ತು ಅಂದಾಗ, ನಮ್ಮ ಕೃಷ್ಣಂಗೆ ಕಂಟಕ ಇದೆ ಹಾಗಾಗಿ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ನಾವು ಕೂಡ ಜಾತ್ರೆಗೆ ಹೋದಾಗ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡ್ವಿ, ಆದರೆ ಕೆಟ್ಟ ಘಟನೆ ನಡೆದೇ ಹೋಯ್ತು, ಜಾತ್ರೆ ದಿನಾನೇ ನಮ್ಮ ಮಗನ ನಾವು ಕಳ್ಕೊಂಡ್ಬಿಟ್ವಿ ಅಂತ ಹೇಳ್ತಿದ್ರೆ, ಅಮ್ಮ ಅವತ್ತು ನೀವು ಪೂಜೆ ಮಾಡಿಸಿಲ್ಲ ಅಂದರೆ ಇವತ್ತು ಅವನಿಗೆ ನಾಗದೋಷ ಇದೆ, ಪೂಜೆ ಆಗಬೇಕು ಅಂತಾನೆ ಅವತ್ತು ನಿಮಗೆ ಮುಂದೆ ಹೋಗಿರ್ಬೋದು. ಈಗ ಮಗ ಸಿಕ್ಕಿದಾನಲ್ವಾ, ಖುಷಿ ಪಡಬೇಕು, ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ ಅಂದಾಗ, ಕಷ್ಟ ಎಂದಾದರೂ ಮರೆಯೋಕ್ಕಾಗೋದಿಲ್ಲ. ಪಾಪ ನನ್ನ ಮಗ ನನಗೇನು ಸಿಕ್ಕಿರ್ಬೋದು ಅನ್ನೋ ಚಿಕ್ಕದ್ರಿಂದ ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡು ಅನಾಥವಾಗಿ ಎಷ್ಟು ಕಷ್ಟಪಟ್ಟು ಬೆಳೆದಾನೋ ಏನು ಅಂತ ಹೇಳ್ತಿದ್ರೆ, ಅಮ್ಮ ಕಷ್ಟ ಅನ್ನೋದು ಎಲ್ರಿಗೂ ಕೂಡ ದೇವ್ರು ಕೊಡುವುದಿಲ್ಲ, ಯಾರಿಗೆ ಸಹಿಸು ಅವರ ತಾಳ್ಮೆ ಇರುತ್ತೋ ಶಕ್ತಿ ಇರುತ್ತೋ ಅದನ್ನು ಎದುರಿಸೋದು ಅವ್ರಿಗೆ ಮಾತ್ರ ಕೊಡುವುದಮ್ಮ ಅಂತ ಹೇಳ್ತಿದ್ದಾರೆ. ಕಲ್ಲು ಪೆಟ್ಟನ್ನು ತಿಂದು ಒಂದು ಆಕೃತಿ ಪಡ್ಕೊಂಡ್ರೆ ಅದು ಶಿಲೆ ಆಗತ್ತೆ, ಅದು ಬಿಟ್ಟು ಅದು ಆಕೃತಿ ಪಡ್ಕೊಳ್ಳಿಲ್ಲ ಅಂದರೆ ಅದು ಮೆಟ್ಟಿಲಾಗಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ನಾವು ಕುಗ್ದೆ ಎಲ್ಲವನ್ನ ಕೂಡ ಎದುರಿಸ್ಬೇಕಾಗತ್ತೆ. ದೇವರು ಎಂದೂ ಕೂಡ ನಮ್ಮ ಜೊತೆ ಇರ್ತಾನೆ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಚಾರು ಹೇಳ್ತಾಳೆ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.